ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋಲಿ ನಾವು ಸಾಮಾನ್ಯವಾಗಿ ಬಳಸುವಂತಹ ಕ್ರಿಯಾಪದಗಳು ಹಾಗೂ ಅವುಗಳ ರೂಪಗಳನ್ನು ಉದಾಹರಣೆ ವಾಕ್ಯಗಳ ಸಮೇತ ಕಲಿಯೋಣ. ಸರಿನಾ? ಕಾಮನ್ ವರ್ಬ್ಸ್ ಆ್ಯಂಡ್ ದೇರ್ ಫಾರ್ಮ್ಸ್ ನಂಬರ್ 29. ಸಿಂಗ್ ಅಂದರೆ ಹಾಡು. ಸಿಂಗ್ V1 ರೂಪ, ಸ್ಯಾಂಗ್ V2 ರೂಪ, ಸಂಗ್ V3 ರೂಪ, ಸಿಂಗ್ಸ್ ಎಸ್ ರೂಪ ಹಾಗೂ ಸಿಂಗಿಂಗ್ ING ರೂಪ. ದೇ ಇನ್ವೈಟೆಡ್ ಹರ್ ಟು ಸಿಂಗ್ ಆಟ್ ದಿ ಕಾನ್ಸರ್ಟ್. ಅವರು ಅವಳನ್ನು ಸಂಗೀತ ಕಚೇರಿಯಲ್ಲಿ ಹಾಡಲು ಆಹ್ವಾನಿಸಿದರು. ದೇ ಇನ್ವೈಟೆಡ್ ಹರ್ ಟು ಸಿಂಗ್ ಆಟ್ ದಿ ಕಾನ್ಸರ್ಟ್. ಇಲ್ಲಿ ಸಿಂಗ್ V1 ರೂಪ. ಹಿ ಸ್ಯಾಂಗ್ ಹಿಸ್ ಫೇವರೆಟ್ ಸಾಂಗ್ ಡ್ಯೂರಿಂಗ್ ದ ಟ್ಯಾಲೆಂಟ್ ಶೋ. ಪ್ರತಿಭಾ ಪ್ರದರ್ಶನದಲ್ಲಿ ಅವರು ತಮ್ಮ ನೆಚ್ಚಿನ ಹಾಡನ್ನು ಹಾಡಿದರು. He sang his favorite song during the talent show. ಇಲ್ಲಿ sang V2 ರೂಪ. The national anthem had been sung before the game started. ಆಟ ಪ್ರಾರಂಭವಾಗುವ ಮೊದಲು ರಾಷ್ಟ್ರಗೀತೆಯನ್ನು ಹಾಡಲಾಗಿತ್ತು. The national anthem had been sung before the game started. ಇಲ್ಲಿ sung V3 ರೂಪ. The canary sings melodiously in its cage. ಕ್ಯಾನರಿ ತನ್ನ ಪಂಜರದಲ್ಲಿ ಸುಶ್ರಾವ್ಯವಾಗಿ ಹಾಡುತ್ತದೆ. The canary sings melodiously in the cage. ಇಲ್ಲಿ sings yes ರೂಪ. They were singing in the car on the way home. ಅವರು ಮನೆಗೆ ಹೋಗುವಾಗ ಕಾರಿನಲ್ಲಿ ಹಾಡುತ್ತಿದ್ದರು. They were singing in the car on the way home. ಇಲ್ಲಿ ಸಿಂಗಿಂಗ್ ವರ್ಬಿನ ING ರೂಪ. ಸಿಂಕ್ ಅಂದರೆ ಮುಳುಗು. ಸಿಂಕ್ V1 ರೂಪ, ಸ್ಯಾಂಕ್ V2 ರೂಪ, ಸಂಕ್ V3 ರೂಪ, ಸಿಂಕ್ಸ್ ಎಸ್ ರೂಪ ಹಾಗೂ ಸಿಂಕಿಂಗ್ ING ರೂಪ. ಆಬ್ಜೆಕ್ಟ್ಸ್ ದಟ್ ಆರ್ ಡೆನ್ಸರ್ ದನ್ ವಾಟರ್ ವಿಲ್ ಸಿಂಕ್. ನೀರಿಗಿಂತ ದಟ್ಟವಾದ ವಸ್ತುಗಳು ಮುಳುಗುತ್ತವೆ. Objects that are denser than water will sink. ಇಲ್ಲಿ sink V1 ರೂಪ. The ship hit an iceberg and sank. ಹಡಗು ಮಂಜುಗಡ್ಡೆಗೆ ಬಡಿದು ಮುಳುಗಿತು. The ship hit an iceberg and sank. ಇಲ್ಲಿ sank V2 ರೂಪ. The boat had sunk before rescue arrived. ರಕ್ಷಣಾ ಕಾರ್ಯ ಬರುವ ಮುನ್ನವೇ ದೋಣಿ ಮುಳುಗಿತ್ತು. The boat had sunk before rescue arrived. ಇಲ್ಲಿ sunk V3 ರೂಪ. The submarine slowly sinks into the depths of the ocean. ಸಬ್ಮರೀನ್ ನಿಧಾನವಾಗಿ ಸಮುದ್ರದ ಆಳಕ್ಕೆ ಮುಳುಗುತ್ತದೆ. The submarine slowly sinks into the depths of the ocean. ಇಲ್ಲಿ sinks ವರ್ಬಿನ ಎಸ್ ರೂಪ. Due to heavy rain, the ground is sinking beneath our feet. ಭಾರೀ ಮಳೆಯಿಂದಾಗಿ ನಮ್ಮ ಕಾಲುಗಳ ಕೆಳಗೆ ನೆಲ ಮುಳುಗುತ್ತಿದೆ. Due to heavy rain, the ground is sinking beneath our feet. ಇಲ್ಲಿ sinking ING ರೂಪ. ಸಿಟ್ ಅಂದರೆ ಕುಳಿತುಕೋ. ಸಿಟ್ V1 ರೂಪ, ಸ್ಯಾಟ್ V2 ರೂಪ, ಸ್ಯಾಟ್ V3 ರೂಪ, ಸಿಟ್ಸ್ ಎಸ್ ರೂಪ ಹಾಗೂ ಸಿಟ್ಟಿಂಗ್ ING ರೂಪ. ಕ್ಯಾನ್ ಯು ಸಿಟ್ ಹಿಯರ್ ಆ್ಯಂಡ್ ವೆಯ್ಟ್ ಫಾರ್ ಅ ಮೊಮೆಂಟ್. ನೀವು ಇಲ್ಲಿ ಕುಳಿತು ಒಂದು ಕ್ಷಣ ಕಾಯಬಹುದೇ. ಕ್ಯಾನ್ ಯು ಸಿಟ್ ಹಿಯರ್ ಆ್ಯಂಡ್ ವೆಯ್ಟ್ ಫಾರ್ ಅ ಮೊಮೆಂಟ್. ಇಲ್ಲಿ ಸಿಟ್ V1 ರೂಪ. ಇನ್ ದ ವೇಟಿಂಗ್ ರೂಮ್ ವಿ ಸ್ಯಾಟ್ ಕ್ವೈಟ್ಲಿ ಫಾರ್ ಅವರ್ ಟರ್ನ್. ಕಾಯುವ ಕೋಣೆಯಲ್ಲಿ ನಾವು ನಮ್ಮ ಸರದಿಗಾಗಿ ಶಾಂತವಾಗಿ ಕುಳಿತೆವು. In the waiting room, we sat quietly for our turn. ಇಲ್ಲಿ sat V2 ರೂಪ. The children had sat around the campfire telling stories. ಮಕ್ಕಳು ಕ್ಯಾಂಪ್ ಫೈರ್ನ ಸುತ್ತಲೂ ಕಥೆಗಳನ್ನು ಹೇಳುತ್ತಾ ಕುಳಿತಿದ್ದರು. The children had sat around the campfire telling stories. ಇಲ್ಲಿ sat V3 ರೂಪ. The baby sits in the high chair ಡ್ಯೂರಿಂಗ್ ಮೀಲ್ ಟೈಮ್.
ಊಟದ ಸಮಯದಲ್ಲಿ ಮಗು ಎತ್ತರದ ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತದೆ. ದ ಬೇಬಿ ಸಿಟ್ಸ್ ಇನ್ ದ ಹೈ ಚೇರ್ ಡ್ಯೂರಿಂಗ್ ಮೀಲ್ ಟೈಮ್. ಇಲ್ಲಿ ಸಿಟ್ಸ್ ವರ್ಬಿನ ಎಸ್ ರೂಪ. ಹಿ ಈಸ್ ಸಿಟ್ಟಿಂಗ್ ಅಟ್ ದಿ ಕಾಫಿ ಶಾಪ್ ವರ್ಕಿಂಗ್ ಆನ್ ಹಿಸ್ ಲ್ಯಾಪ್ಟಾಪ್. ಅವನು ಕಾಫಿ ಶಾಪ್ನಲ್ಲಿ ಕುಳಿತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಹಿ ಈಸ್ ಸಿಟ್ಟಿಂಗ್ ಅಟ್ ದಿ ಕಾಫಿ ಶಾಪ್ ವರ್ಕಿಂಗ್ ಆನ್ ಹಿಸ್ ಲ್ಯಾಪ್ಟಾಪ್. ಇಲ್ಲಿ ಸಿಟ್ಟಿಂಗ್ ಐಎನ್ಜಿ ರೂಪ. ಸ್ಲೀಪ್ ಅಂದರೆ ಮಲಗು. ಸ್ಲೀಪ್ ವಿ1 ರೂಪ, ಸ್ಲೆಪ್ಟ್ ವಿ2 ರೂಪ, ಸ್ಲೆಪ್ಟ್ ವಿ3 ರೂಪ, ಸ್ಲೀಪ್ಸ್ ಎಸ್ ರೂಪ, ಸ್ಲೀಪಿಂಗ್ ಐಎನ್ಜಿ ರೂಪ. ದ ಕ್ಯಾಟ್ ಲವ್ಸ್ ಟು ಸ್ಲೀಪ್ ಇನ್ ಅ ಸನಿ ಸ್ಪಾಟ್ ಬೈ ದ ವಿಂಡೋ. ಬೆಕ್ಕು ಕಿಟಕಿಯ ಬಳಿ ಬಿಸಿಲಿನ ಸ್ಥಳದಲ್ಲಿ ಮಲಗಲು ಇಷ್ಟಪಡುತ್ತದೆ. ದ ಕ್ಯಾಟ್ ಲವ್ಸ್ ಟು ಸ್ಲೀಪ್ ಇನ್ ಅ ಸನಿ ಸ್ಪಾಟ್ ಬೈ ದ ವಿಂಡೋ. ಇಲ್ಲಿ ಸ್ಲೀಪ್ ವಿ1 ರೂಪ. ದ ಬೇಬಿ ಫೈನಲಿ ಸ್ಲೆಪ್ಟ್ ಥ್ರೂ ದ ನೈಟ್. ಮಗು ಅಂತಿಮವಾಗಿ ರಾತ್ರಿಯಿಡೀ ಮಲಗಿತು. ದ ಬೇಬಿ ಫೈನಲಿ ಸ್ಲೆಪ್ಟ್ ಥ್ರೂ ದ ನೈಟ್. ಇಲ್ಲಿ ಸ್ಲೆಪ್ಟ್ ವಿ2 ರೂಪ. ಬೈ ದ ಟೈಮ್ ಐ ಗಾಟ್ ಹೋಮ್ ಮೈ ಫ್ಯಾಮಿಲಿ ಹ್ಯಾಡ್ ಆಲ್ರೆಡಿ ಸ್ಲೆಪ್ಟ್. ನಾನು ಮನೆಗೆ ಬರುವಷ್ಟರಲ್ಲಿ ನನ್ನ ಮನೆಯವರು ಮಲಗಿದ್ದರು. ಬೈ ದ ಟೈಮ್ ಐ ಗಾಟ್ ಹೋಮ್ ಮೈ ಫ್ಯಾಮಿಲಿ ಹ್ಯಾಡ್ ಆಲ್ರೆಡಿ ಸ್ಲೆಪ್ಟ್. ಇಲ್ಲಿ ಸ್ಲೆಪ್ಟ್ ವಿ3 ರೂಪ. ಹಿ ಯೂಶುವಲಿ ಸ್ಲೀಪ್ಸ್ ಫಾರ್ 7 hours ಎವ್ರಿ ನೈಟ್. ಅವರು ಸಾಮಾನ್ಯವಾಗಿ ಪ್ರತಿ ರಾತ್ರಿ 7 ಗಂಟೆಗಳ ಕಾಲ ಮಲಗುತ್ತಾರೆ. ಹಿ ಯೂಶುವಲಿ ಸ್ಲೀಪ್ಸ್ ಫಾರ್ 7 hours ಎವ್ರಿ ನೈಟ್. ಇಲ್ಲಿ ಸ್ಲೀಪ್ಸ್ ವರ್ಬಿನ ಎಸ್ ರೂಪ. ಅವರ್ ಗೆಸ್ಟ್ಸ್ ಆರ್ ಸ್ಲೀಪಿಂಗ್ ಇನ್ ದ ರೂಮ್. ನಮ್ಮ ಅತಿಥಿಗಳು ಕೋಣೆಯಲ್ಲಿ ಮಲಗಿದ್ದಾರೆ. ಅವರ್ ಗೆಸ್ಟ್ಸ್ ಆರ್ ಸ್ಲೀಪಿಂಗ್ ಇನ್ ದ ರೂಮ್. ಇಲ್ಲಿ ಸ್ಲೀಪಿಂಗ್ ಐಎನ್ಜಿ ರೂಪ. ಸ್ಲೈಡ್ ಅಂದರೆ ಜಾರು. ಸ್ಲೈಡ್ ವಿ1 ರೂಪ, ಸ್ಲಿಡ್ ವಿ2 ರೂಪ, ಸ್ಲಿಡ್ ವಿ3 ರೂಪ, ಸ್ಲೈಡ್ಸ್ ಎಸ್ ರೂಪ ಹಾಗೂ ಸ್ಲೈಡಿಂಗ್ ಐಎನ್ಜಿ ರೂಪ. ಚಿಲ್ಡ್ರನ್ ಲವ್ ಟು ಸ್ಲೈಡ್ ಡೌನ್ ದ ಪ್ಲೇ ಗ್ರೌಂಡ್ ಸ್ಲೈಡ್. ಮಕ್ಕಳು ಆಟದ ಮೈದಾನದ ಜಾರುಬಂಡಿಯಲ್ಲಿ ಜಾರಲು ಇಷ್ಟಪಡುತ್ತಾರೆ. ಚಿಲ್ಡ್ರನ್ ಲವ್ ಟು ಸ್ಲೈಡ್ ಡೌನ್ ದ ಪ್ಲೇ ಗ್ರೌಂಡ್ ಸ್ಲೈಡ್. ಇಲ್ಲಿ ಸ್ಲೈಡ್ ವಿ1 ರೂಪ, ಈ ಸ್ಲೈಡ್ ಜಾರುಬಂಡಿ. ಶಿ ಸ್ಲಿಡ್ ದ ವಿಂಡೋ ಓಪನ್ ಟು ಲೆಟ್ ಇನ್ ಸಮ್ ಫ್ರೆಶ್ ಏರ್. ಅವಳು ಸ್ವಲ್ಪ ತಾಜಾ ಗಾಳಿ ಬರಲು ಕಿಟಕಿಯನ್ನು ಜಾರಿಸಿದಳು. ಶಿ ಸ್ಲಿಡ್ ದ ವಿಂಡೋ ಓಪನ್ ಟು ಲೆಟ್ ಇನ್ ಸಮ್ ಫ್ರೆಶ್ ಏರ್. ಇಲ್ಲಿ ಸ್ಲಿಡ್ ವಿ2 ರೂಪ. ದ ಕಾರ್ ಹ್ಯಾಡ್ ಸ್ಲಿಡ್ ಆಫ್ ದ ರೋಡ್ ಡ್ಯೂರಿಂಗ್ ದ ವಿಂಟರ್ ಸ್ಟಾರ್ಮ್. ಚಳಿಗಾಲದ ಚಂಡಮಾರುತದ ಸಮಯದಲ್ಲಿ ಕಾರು ರಸ್ತೆಯಿಂದ ಜಾರಿತ್ತು. ದ ಕಾರ್ ಹ್ಯಾಡ್ ಸ್ಲಿಡ್ ಆಫ್ ದ ರೋಡ್ ಡ್ಯೂರಿಂಗ್ ದ ವಿಂಟರ್ ಸ್ಟಾರ್ಮ್. ಇಲ್ಲಿ ಸ್ಲಿಡ್ ವಿ3 ರೂಪ. ದಿ ಡ್ರಾವರ್ ಸ್ಲೈಡ್ಸ್ ಸ್ಮೂತ್ಲಿ ವೆನ್ ಯು ಪುಷ್ ಇಟ್ ಜೆಂಟ್ಲಿ. ನೀವು ಅದನ್ನು ನಿಧಾನವಾಗಿ ತಳ್ಳಿದಾಗ ಡ್ರಾಯರ್ ಸರಾಗವಾಗಿ ಜಾರುತ್ತದೆ. ದಿ ಡ್ರಾವರ್ ಸ್ಲೈಡ್ಸ್ ಸ್ಮೂತ್ಲಿ ವೆನ್ ಯು ಪುಷ್ ಇಟ್ ಜೆಂಟ್ಲಿ. ಇಲ್ಲಿ ಸ್ಲೈಡ್ಸ್ ಎಸ್ ರೂಪ. ದ ಕಂಟ್ರಿ ವಾಸ್ ಸ್ಲೈಡಿಂಗ್ ಟವರ್ಡ್ಸ್ ಬ್ಯಾಂಕ್ರಪ್ಸಿ. ದೇಶ ದಿವಾಳಿಯತ್ತ ಜಾರುತ್ತಿತ್ತು. ದ ಕಂಟ್ರಿ ವಾಸ್ ಸ್ಲೈಡಿಂಗ್ ಟವರ್ಡ್ಸ್ ಬ್ಯಾಂಕ್ರಪ್ಸಿ. ಇಲ್ಲಿ ಸ್ಲೈಡಿಂಗ್ ಐಎನ್ಜಿ ರೂಪ. ಸ್ನ್ಯಾಚ್ ಅಂದರೆ ಕಿತ್ತುಕೋ. ಸ್ನ್ಯಾಚ್ ವಿ1 ರೂಪ, ಸ್ನ್ಯಾಚ್ಡ್ ವಿ2 ರೂಪ, ಸ್ನ್ಯಾಚ್ಡ್ ವಿ3 ರೂಪ, ಸ್ನ್ಯಾಚಸ್ ಎಸ್ ರೂಪ ಹಾಗೂ ಸ್ನ್ಯಾಚಿಂಗ್ ಐಎನ್ಜಿ ರೂಪ. ಹಿ ಟ್ರೈಡ್ ಟು ಸ್ನ್ಯಾಚ್ ದಿ ಹ್ಯಾಟ್ ಆಫ್ ಮೈ ಹೆಡ್. ಅವನು ನನ್ನ ತಲೆಯಿಂದ ಟೋಪಿಯನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸಿದನು. ಹಿ ಟ್ರೈಡ್ ಟು ಸ್ನ್ಯಾಚ್ ದಿ ಹ್ಯಾಟ್ ಆಫ್ ಮೈ ಹೆಡ್. ಇಲ್ಲಿ ಸ್ನ್ಯಾಚ್ ವಿ1 ರೂಪ. ದ ಥೀಫ್ ಸ್ನ್ಯಾಚ್ಡ್ ಹರ್ ಪರ್ಸ್ ಆ್ಯಂಡ್ ಡಿಸಪಿಯರ್ಡ್ ಇನ್ ಟು ದ ಕ್ರೌಡ್. ಕಳ್ಳ ಆಕೆಯ ಪರ್ಸನ್ನು ಕಸಿದುಕೊಂಡು ಗುಂಪಿನಲ್ಲಿ ಕಣ್ಮರೆಯಾದನು. ದ ಥೀಫ್ ಸ್ನ್ಯಾಚ್ಡ್ ಹರ್ ಪರ್ಸ್ ಆ್ಯಂಡ್ ಡಿಸಪಿಯರ್ಡ್ ಇನ್ ಟು ದ ಕ್ರೌಡ್. ಇಲ್ಲಿ ಸ್ನ್ಯಾಚ್ಡ್ ವಿ2 ರೂಪ.
ದ ಮೌಸ್ ವಾಸ್ ಸ್ನ್ಯಾಚ್ಡ್ ಬೈ ದ ಕ್ಯಾಟ್ ಬಿಫೋರ್ ಇಟ್ ಕುಡ್ ಎಸ್ಕೇಪ್. ತಪ್ಪಿಸಿಕೊಳ್ಳುವ ಮೊದಲೇ ಬೆಕ್ಕು ಇಲಿಯನ್ನು ಕಿತ್ತುಕೊಂಡಿತು. ದ ಮೌಸ್ ವಾಸ್ ಸ್ನ್ಯಾಚ್ಡ್ ಬೈ ದ ಕ್ಯಾಟ್ ಬಿಫೋರ್ ಇಟ್ ಕುಡ್ ಎಸ್ಕೇಪ್. ಇಲ್ಲಿ ಸ್ನ್ಯಾಚ್ಡ್ V3 ರೂಪ. ದ ಚೈಲ್ಡ್ ಒಕೇಶನಲಿ ಸ್ನ್ಯಾಚಸ್ ಟಾಯ್ಸ್ ಫ್ರಮ್ ಅದರ್ ಪ್ಲೇಮೇಟ್ಸ್. ಮಗು ಸಾಂದರ್ಭಿಕವಾಗಿ ಇತರ ಆಟಗಾರರಿಂದ ಆಟಿಕೆಗಳನ್ನು ಕಸಿದುಕೊಳ್ಳುತ್ತದೆ. ದ ಚೈಲ್ಡ್ ಒಕೇಶನಲಿ ಸ್ನ್ಯಾಚಸ್ ಟಾಯ್ಸ್ ಫ್ರಮ್ ಅದರ್ ಪ್ಲೇಮೇಟ್ಸ್. ಇಲ್ಲಿ ಸ್ನ್ಯಾಚಸ್ ಎಸ್ ರೂಪ. ದ ಹಾಕ್ ಈಸ್ ಸ್ನ್ಯಾಚಿಂಗ್ ಅ ಫಿಶ್ ಫ್ರಮ್ ದ ವಾಟರ್ ವಿತ್ ಪ್ರಿಸಿಷನ್. ಗಿಡುಗವು ನೀರಿನಿಂದ ಮೀನನ್ನು ನಿಖರವಾಗಿ ಕಿತ್ತುಕೊಳ್ಳುತ್ತಿದೆ. ದ ಹಾಕ್ ಈಸ್ ಸ್ನ್ಯಾಚಿಂಗ್ ಅ ಫಿಶ್ ಫ್ರಮ್ ದ ವಾಟರ್ ವಿತ್ ಪ್ರಿಸಿಷನ್. ಇಲ್ಲಿ ಸ್ನ್ಯಾಚಿಂಗ್ ING ರೂಪ. ನೀರಿನಿಂದ ಎತ್ತುಕೊಳ್ಳುವುದು ಅನ್ನುವ ಅರ್ಥ ಇಲ್ಲಿ. ಆಯ್ತಾ? ನೆಕ್ಸ್ಟ್, ಸ್ನೀಕ್ ಅಂದರೆ ಸದ್ದಿಲ್ಲದೆ ಹೋಗು ಅಥವಾ ಕದ್ದು ಹೋಗು. ಸ್ನೀಕ್ V1 ರೂಪ. ಸ್ನಕ್ ಹಾಗೂ ಸ್ನೀಕ್ಡ್ ಎರಡೂ ಕೂಡ V2 ರೂಪ. ಸ್ನಕ್ ಹಾಗೂ ಸ್ನೀಕ್ಡ್ ಎರಡೂ ಕೂಡ V3 ರೂಪ. ಸ್ನೀಕ್ಸ್ ಎಸ್ ರೂಪ ಹಾಗೂ ಸ್ನೀಕಿಂಗ್ ING ರೂಪ. ಥೀವ್ಸ್ ಸ್ನೀಕ್ ಇನ್ ಟು ಹೌಸಸ್ ಡ್ಯೂರಿಂಗ್ ದ ನೈಟ್. ರಾತ್ರಿ ವೇಳೆ ಕಳ್ಳರು ಮನೆಗಳಿಗೆ ಸದ್ದಿಲ್ಲದೆ ನುಗ್ಗುತ್ತಾರೆ. ಥೀವ್ಸ್ ಸ್ನೀಕ್ ಇನ್ ಟು ಹೌಸಸ್ ಡ್ಯೂರಿಂಗ್ ದ ನೈಟ್. ಇಲ್ಲಿ ಸ್ನೀಕ್ V1 ರೂಪ. ಶಿ ಕ್ವೈಟ್ಲಿ ಸ್ನಕ್ ಇನ್ ಟು ದ ಲೈಬ್ರರಿ ಆಫ್ಟರ್ ಅವರ್ಸ್. ಗಂಟೆಗಳ ನಂತರ ಅವಳು ಸದ್ದಿಲ್ಲದೆ ಲೈಬ್ರರಿಗೆ ನುಗ್ಗಿದಳು. ಶಿ ಕ್ವೈಟ್ಲಿ ಸ್ನಕ್ ಇನ್ ಟು ದ ಲೈಬ್ರರಿ ಆಫ್ಟರ್ ಅವರ್ಸ್. ಇಲ್ಲಿ ಸ್ನಕ್ V2 ರೂಪ. ದ ಸ್ಪೈ ಹ್ಯಾಡ್ ಸ್ನೀಕ್ಡ್ ಥ್ರೂ ಎನಿಮಿ ಲೈನ್ಸ್ ಅನ್ಡಿಟೆಕ್ಟೆಡ್. ಗೂಢಚಾರಿಯು ಶತ್ರು ರೇಖೆಗಳ ಮೂಲಕ ಪತ್ತೆಯಾಗದ ಹಾಗೆ ನುಸುಳಿದ್ದನು. ದ ಸ್ಪೈ ಹ್ಯಾಡ್ ಸ್ನೀಕ್ಡ್ ಥ್ರೂ ಎನಿಮಿ ಲೈನ್ಸ್ ಅನ್ಡಿಟೆಕ್ಟೆಡ್. ಇಲ್ಲಿ ಸ್ನೀಕ್ಡ್ V3 ರೂಪ. ದ ಫಾಕ್ಸ್ ಸೈಲೆಂಟ್ಲಿ ಸ್ನೀಕ್ಸ್ ಥ್ರೂ ದ ಫಾರೆಸ್ಟ್ ಟು ಕ್ಯಾಚ್ ಇಟ್ಸ್ ಪ್ರೇ. ನರಿ ತನ್ನ ಬೇಟೆಯನ್ನು ಹಿಡಿಯಲು ಕಾಡಿನ ಮೂಲಕ ಸದ್ದಿಲ್ಲದೆ ನುಸುಳುತ್ತದೆ. ದ ಫಾಕ್ಸ್ ಸೈಲೆಂಟ್ಲಿ ಸ್ನೀಕ್ಸ್ ಥ್ರೂ ದ ಫಾರೆಸ್ಟ್ ಟು ಕ್ಯಾಚ್ ಇಟ್ಸ್ ಪ್ರೇ. ಇಲ್ಲಿ ಸ್ನೀಕ್ಸ್ ಎಸ್ ರೂಪ. ಡಾರ್ಕ್ನೆಸ್ ವಾಸ್ ಸ್ನೀಕಿಂಗ್ ಅಪ್ ಆನ್ ದಿ ಟ್ರಾವೆಲರ್ಸ್ ಆಸ್ ದೇ ಎಂಟರ್ಡ್ ದಿ ಫಾರೆಸ್ಟ್. ಅರಣ್ಯ ಪ್ರವೇಶಿಸುತ್ತಿದ್ದಂತೆ ಪ್ರಯಾಣಿಕರಿಗೆ ಕತ್ತಲು ಆವರಿಸುತ್ತಿತ್ತು. Darkness was sneaking up on the travelers as they entered the forest. ಇಲ್ಲಿ ಸ್ನೀಕಿಂಗ್ ING ರೂಪ. ಸಾಲ್ವ್ ಅಂದರೆ ಪರಿಹರಿಸು ಅಥವಾ ಉತ್ತರ ಕಂಡುಹಿಡಿ. ಸಾಲ್ವ್ V1 ರೂಪ. ಸಾಲ್ವ್ಡ್ V2 ರೂಪ. ಸಾಲ್ವ್ಡ್ V3 ರೂಪ. ಸಾಲ್ವ್ಸ್ ಎಸ್ ರೂಪ. ಸಾಲ್ವಿಂಗ್ ING ರೂಪ. ಕ್ಯಾನ್ ಯು ಹೆಲ್ಪ್ ಮೀ ಸಾಲ್ವ್ ದಿಸ್ ಕ್ರಾಸ್ವರ್ಡ್ ಪಜಲ್. ಈ ಪದಬಂಧವನ್ನು ಪರಿಹರಿಸಲು ನೀವು ನನಗೆ ಸಹಾಯ ಮಾಡಬಹುದೇ. ಕ್ಯಾನ್ ಯು ಹೆಲ್ಪ್ ಮೀ ಸಾಲ್ವ್ ದಿಸ್ ಕ್ರಾಸ್ವರ್ಡ್ ಪಜಲ್. ಇಲ್ಲಿ ಸಾಲ್ವ್ V1 ರೂಪ. ಪರಿಹರಿಸುವುದು ಅಂದರೆ ಉತ್ತರ ಕಂಡುಹಿಡಿಯುವುದು ಅಂತ ಕೂಡ ಇಲ್ಲಿ ಆಗ್ತದೆ. ದ ಸ್ಟೂಡೆಂಟ್ಸ್ ಸಾಲ್ವ್ಡ್ ಆಲ್ ದ ಪ್ರಾಬ್ಲಮ್ಸ್ ಆನ್ ದ ಟೆಸ್ಟ್. ಪರೀಕ್ಷೆಯಲ್ಲಿನ ಎಲ್ಲ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಉತ್ತರ ಕಂಡುಹಿಡಿದರು. ದ ಸ್ಟೂಡೆಂಟ್ಸ್ ಸಾಲ್ವ್ಡ್ ಆಲ್ ದ ಪ್ರಾಬ್ಲಮ್ಸ್ ಆನ್ ದ ಟೆಸ್ಟ್. ಇಲ್ಲಿ ಸಾಲ್ವ್ಡ್ V2 ರೂಪ. ದ ಕ್ರೈಮ್ ವಾಸ್ ಸಾಲ್ವ್ಡ್ ಆ್ಯಂಡ್ ದ ಪರ್ಪಟ್ರೇಟರ್ ವಾಸ್ ಅರೆಸ್ಟೆಡ್. ಅಪರಾಧವನ್ನು ಪರಿಹರಿಸಲಾಯಿತು ಮತ್ತು ಅಪರಾಧಿಯನ್ನು ಬಂಧಿಸಲಾಯಿತು. ಇಲ್ಲಿ ಸಾಲ್ವ್ಡ್ V3 ರೂಪ. ಇಲ್ಲಿ ಪರ್ಪಟ್ರೇಟರ್ ಅಂದರೆ ಅಪರಾಧಿ ಅಂತ. ದ ಕಂಪ್ಯೂಟರ್ ಪ್ರೋಗ್ರಾಮ್ ಸಾಲ್ವ್ಸ್ ಕಾಂಪ್ಲೆಕ್ಸ್ ಇಕ್ವೇಷನ್ಸ್ ರ್ಯಾಪಿಡ್ಲಿ. ಕಂಪ್ಯೂಟರ್ ಪ್ರೋಗ್ರಾಮ್ ಸಂಕೀರ್ಣ ಸಮೀಕರಣಗಳನ್ನು ತ್ವರಿತವಾಗಿ ಪರಿಹರಿಸುತ್ತದೆ. ದ ಕಂಪ್ಯೂಟರ್ ಪ್ರೋಗ್ರಾಮ್ ಸಾಲ್ವ್ಸ್ ಕಾಂಪ್ಲೆಕ್ಸ್ ಇಕ್ವೇಷನ್ಸ್ ರ್ಯಾಪಿಡ್ಲಿ. ಇಲ್ಲಿ ಸಾಲ್ವ್ಸ್ ಎಸ್ ರೂಪ.
ದ ಲೀಡರ್ ಈಸ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಆಫ್ ಹಿಸ್ ಫಾಲೋವರ್ಸ್. ನಾಯಕನು ತನ್ನ ಅನುಯಾಯಿಗಳ ಸಮಸ್ಯೆಗಳನ್ನು ಪರಿಹರಿಸುತ್ತಿದ್ದಾನೆ. ದ ಲೀಡರ್ ಈಸ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಆಫ್ ಹಿಸ್ ಫಾಲೋವರ್ಸ್. ಇಲ್ಲಿ ಸಾಲ್ವಿಂಗ್ ING ರೂಪ. ಸೋ ಅಂದರೆ ಬಿತ್ತನೆ ಮಾಡು. ಸೋ V1 ರೂಪ. ಸೋಡ್ V2 ರೂಪ. ಸೋನ್ V3 ರೂಪ. ಸೋಸ್ S ರೂಪ ಹಾಗೂ ಸೋಯಿಂಗ್ ING ರೂಪ. ಸೋ ದ ಸೀಡ್ಸ್ 1 ಇಂಚ್ ಡೀಪ್ ಇನ್ ದ ಸಾಯಿಲ್. ಬೀಜಗಳನ್ನು ಮಣ್ಣಿನಲ್ಲಿ 1 ಇಂಚು ಆಳದಲ್ಲಿ ಬಿತ್ತನೆ ಮಾಡಿ. ಸೋ ದ ಸೀಡ್ಸ್ 1 ಇಂಚ್ ಡೀಪ್ ಇನ್ ದ ಸಾಯಿಲ್. ಇಲ್ಲಿ ಸೋ V1 ರೂಪ. He cleverly sowed doubts into the mind of his rivals. ಅವನು ಬುದ್ಧಿವಂತಿಕೆಯಿಂದ ತನ್ನ ಪ್ರತಿಸ್ಪರ್ಧಿಗಳ ಮನಸ್ಸಿನಲ್ಲಿ ಅನುಮಾನಗಳನ್ನು ಬಿತ್ತಿದನು. He cleverly sowed doubts into the minds of his rivals. ಇಲ್ಲಿ sowed V2 ರೂಪ. Grass was sown in the stadium. ಕ್ರೀಡಾಂಗಣದಲ್ಲಿ ಹುಲ್ಲನ್ನು ಬಿತ್ತಲಾಯಿತು. Grass was sown in the stadium. ಇಲ್ಲಿ sown V3 ರೂಪ. As a man sows, so he shall reap. ಮನುಷ್ಯನು ಬಿತ್ತಿದಂತೆ ಕೊಯ್ಯುವನು. As a man sows, so he shall reap. ಇದು ಒಂದು ಹೇಳಿಕೆ. ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆಯದಾಗ್ತದೆ, ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟದಾಗ್ತದೆ ಅಂತ ಹೇಳ್ತಾರಲ್ಲ, ಆ ಹೇಳಿಕೆ ಇದು. ಆಯ್ತಾ? ಇಲ್ಲಿ ಸೋಸ್ ಎಸ್ ರೂಪ. ಹಿ ಈಸ್ ಸೋಯಿಂಗ್ ದ ಸೀಡ್ಸ್ ಆಫ್ ಹಿಸ್ ಓನ್ ಡಿಸ್ಟ್ರಕ್ಷನ್. ಅವನು ತನ್ನ ವಿನಾಶದ ಬೀಜಗಳನ್ನು ತಾನೇ ಬಿತ್ತುತ್ತಿದ್ದಾನೆ. ಹಿ ಈಸ್ ಸೋಯಿಂಗ್ ದ ಸೀಡ್ಸ್ ಆಫ್ ಹಿಸ್ ಓನ್ ಡಿಸ್ಟ್ರಕ್ಷನ್. ಇಲ್ಲಿ ಸೋಯಿಂಗ್ ING ರೂಪ. ಸ್ಪೀಕ್ ಅಂದರೆ ಮಾತನಾಡು. ಸ್ಪೀಕ್ V1 ರೂಪ. ಸ್ಪೋಕ್ V2 ರೂಪ. ಸ್ಪೋಕನ್ V3 ರೂಪ. ಸ್ಪೀಕ್ಸ್ S ರೂಪ ಹಾಗೂ ಸ್ಪೀಕಿಂಗ್ ING ರೂಪ. ಸ್ಪೀಕ್ ಲೆಸ್ ಆ್ಯಂಡ್ ಲಿಸನ್ ಮೋರ್. ಕಡಿಮೆ ಮಾತನಾಡಿ ಮತ್ತು ಹೆಚ್ಚು ಆಲಿಸಿ. ಸ್ಪೀಕ್ ಲೆಸ್ ಆ್ಯಂಡ್ ಲಿಸನ್ ಮೋರ್. ಇಲ್ಲಿ ಸ್ಪೀಕ್ V1 ರೂಪ. ವಿ ಸ್ಪೋಕ್ ಬ್ರೀಫ್ಲಿ ಆನ್ ದ ಫೋನ್. ನಾವು ಫೋನ್ನಲ್ಲಿ ಸಂಕ್ಷಿಪ್ತವಾಗಿ ಮಾತನಾಡಿದೆವು. ವಿ ಸ್ಪೋಕ್ ಬ್ರೀಫ್ಲಿ ಆನ್ ದ ಫೋನ್. ಇಲ್ಲಿ ಸ್ಪೋಕ್ V2 ರೂಪ. ಐ ಹ್ಯಾವಂಟ್ ಸ್ಪೋಕನ್ ಟು ಎನಿವನ್ ಆಲ್ ಡೇ. ಇಡೀ ದಿನ ನಾನು ಯಾರೊಂದಿಗೂ ಮಾತನಾಡಿಲ್ಲ. ಐ ಹ್ಯಾವಂಟ್ ಸ್ಪೋಕನ್ ಟು ಎನಿವನ್ ಆಲ್ ಡೇ. ಇಲ್ಲಿ ಸ್ಪೋಕನ್ V3 ರೂಪ. ಹಿ ಸ್ಪೀಕ್ಸ್ ಇಂಗ್ಲಿಷ್ ಆ್ಯಂಡ್ ಸ್ಪ್ಯಾನಿಷ್ ಆಸ್ ವೆಲ್. ಅವರು ಇಂಗ್ಲಿಷ್ ಮತ್ತು ಸ್ಪ್ಯಾನಿಷ್ ಮಾತನಾಡುತ್ತಾರೆ. ಹಿ ಸ್ಪೀಕ್ಸ್ ಇಂಗ್ಲಿಷ್ ಆ್ಯಂಡ್ ಸ್ಪ್ಯಾನಿಷ್ ಆಸ್ ವೆಲ್. ಇಲ್ಲಿ ಸ್ಪೀಕ್ಸ್ ಎಸ್ ರೂಪ. ಹಿ ವಾಸ್ ಸ್ಪೀಕಿಂಗ್ ಟು ಸ್ಟೂಡೆಂಟ್ಸ್ ವೆನ್ ಯು ಕೇಮ್. ನೀವು ಬಂದಾಗ ಅವರು ವಿದ್ಯಾರ್ಥಿಗಳೊಂದಿಗೆ ಮಾತನಾಡುತ್ತಿದ್ದರು. ಹಿ ವಾಸ್ ಸ್ಪೀಕಿಂಗ್ ಟು ಸ್ಟೂಡೆಂಟ್ಸ್ ವೆನ್ ಯು ಕೇಮ್. ಇಲ್ಲಿ ಸ್ಪೀಕಿಂಗ್ ING ರೂಪ.